ನಮಸ್ಕಾರ ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಏನಂದರೆ ಇಂಗ್ಲೀಷ್, ಕನ್ನಡ, ಹಿಂದಿ, ಉರ್ದು, ಸಂಸ್ಕೃತ ಈ ನಮ್ಮ ಲ್ಯಾಂಗ್ವೇಜ್ಗಳು ಅಂದರೆ PUC ಸೆಕೆಂಡ್ ಇಯರ್ದಲ್ಲಿ ಹೈಯೆಸ್ಟ್ ಸ್ಕೋರಿಂಗ್ ಪೇಪರ್ಗಳು ಇವು ಸ್ಕೋರಿಂಗ್ ಪೇಪರ್ದಲ್ಲ. ಈ ಸಲ ಏನಾಗಿದೆ ವಿದ್ಯಾರ್ಥಿಗಳಿಗೆ ಅಲ್ಲಿ ತುಂಬ ಮಾರ್ಕ್ಸನ್ನು ಕಟ್ ಮಾಡಿದ್ದಾರೆ. ಅಲ್ಲಿ ಮಾರ್ಕ್ಸ್ ಕಟ್ ಈಗ ನಾವು ಸ್ಕ್ಯಾನ್ ಕಾಪಿ ನೋಡಿದ್ದೀವಿ. ಸ್ಕ್ಯಾನ್ ಕಾಪಿ ನೋಡಿದ ತಕ್ಷಣ ಅವು ಕರೆಕ್ಟ್ ಇದ್ದಿದ್ದು ಆನ್ಸರ್ಗಳಿಗೆ ಅವರು ತಪ್ಪು ಕಟ್ ಮಾಡಿದ್ದಾರೆ ಈ ವ್ಯಾಲ್ಯೂಟರ್ಗಳು. ಅಂದರೆ ಇದು ಎಲ್ಲ ದುಃಖದ ಸಂಗತಿ ಅಂತ ನಾವು ಹೇಳ್ಬೋದು. ಇಲ್ಲಿ ಇಂಗ್ಲೀಷ್ದೊಳಗೆ ನೋಡ್ರಿ, ಇಂಗ್ಲೀಷ್ದೊಳಗೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಹಾಗೆ ಕನ್ನಡದೊಳಗೂ ಆಗಿದೆ, ಹಿಂದಿದೊಳಗೆ ಎಲ್ಲ ಲ್ಯಾಂಗ್ವೇಜ್ ಆಗಿದೆ. ನನ್ನ ಬಳಿ ಸ್ಕ್ಯಾನ್ ಕಾಪಿ ಬಂದಿದೆ, ಅದು ನಾವು ವಿತ್ ಪ್ರೂಫ್ ಅಂತ ತೋರಿಸ್ತಾ ಇದ್ದೇವೆ ನಾವು ನಿಮಗೆ. ಅಲ್ಲಿ ಏನಾಗಿದೆ, ಯಾಕೆ ಇದು ಪ್ರಾಬ್ಲಮ್ ಹೇಗೆ ಕ್ರಿಯೇಟ್ ಆಯಿತು ಅಂದರೆ ಅಲ್ಲಿ ನೋಡ್ರಿ ಸ್ಪಷ್ಟವಾಗಿ ಏನು ಹೇಳಬೇಕಂತಂದರೆ ಇಲ್ಲಿ ಈ ಥರ ಆಗೋದು ಕಾರಣ ಏನಂದರೆ ಅದು ಅನ್ಎಕ್ಸ್ಪೀರಿಯನ್ಸ್ ಲೆಕ್ಚರರ್, ಅನ್ಎಕ್ಸ್ಪೀರಿಯನ್ಸ್ ಇವ್ಯಾಲ್ಯೂಟರ್ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನೋಡ್ರಿ, ಇವು ಕನ್ನಡ ಇರಲಿ, ಹಿಂದಿ ಇರಲಿ, ಲ್ಯಾಂಗ್ವೇಜ್ದೊಳಗೆ ವಿದ್ಯಾರ್ಥಿ ಹಂಗೆ ಕಟ್ ಮಾಡಬಾರ್ದು. ನೀವು ಗ್ರಾಮರ್ದೊಳಗೆ ಕಟ್ ಮಾಡಿರಿ, ಅದನ್ನು ನಾವು ಅಗ್ರಿ ಇದ್ದೇವೆ. ಬಟ್ ಅಂದ್ರೆ ಸಾಹಿತ್ಯ, ಗದ್ಯ ಮತ್ತು ಪದ್ಯದಲ್ಲಿ ಕಟ್ ಮಾಡೋದು ಅದೇ ಅವಶ್ಯಕತೆ ಇಲ್ಲ. ಕಟ್ ಏನು ಮಾಡ್ತೀರಿ ಅಲ್ಲಿ ಗದ್ಯ ಪದ್ಯದೊಳಗೆ ನಾವು ಅಂದರೆ ಸಾಹಿತ್ಯ ಇದೆ. ಈಗ ಸಮಾಜದಲ್ಲಿ ನಮ್ಮ ಸಮಾಜದಲ್ಲಿ ಸೊಸೈಟಿದಲ್ಲಿ ಏನು ಘಟನೆ ನಡೆದಿದೆ ಈ ಟೈಪ್ಗಳನ್ನು ನಾವು ಸಾಹಿತ್ಯದಲ್ಲಿ ನೋಡ್ತೇವೆ. ಸಾಹಿತ್ಯದೇ ಅದು ಗದ್ಯ ಪದ್ಯ ಅಂದರೆ ಸಾಹಿತ್ಯ ಇರ್ತದೆ. ಅದು ಇಂಗ್ಲೀಷಲ್ಲಿ ಲ್ಯಾಂಗ್ವೇಜ್ದೊಳಗೆ ಅಲ್ಲಿ ನೀವು ಗದ್ಯ ಪದ್ಯ ನಾಟಕದೊಳಗೆ ವಿದ್ಯಾರ್ಥಿಗಳಿಗೆ ಅಂಕ ಕಟ್ ಮಾಡಿದ್ದೀನಿ ಅಂದರೆ ತುಂಬ ದುಃಖದ ವಿಷಯ. ಮಾಡಬಾರದು. ಸಾಹಿತ್ಯದೊಳಗೆ ಓನ್ ಆನ್ಸರ್ ಬರ್ತದಲ್ಲಿ. ಆ ಪಾಠದ, ಆ ನಾಟಕ ಡ್ರಾಮಾದ ಅದರದಲ್ಲಿ ಇದ್ದಿದ್ದು ಏನಿದೆ, ಆ ಪಾತ್ರದ ಕ್ಯಾರೆಕ್ಟರ್ ಏನಿತ್ತು ಅದು ನಾವು ಒನ್ ಆನ್ಸರನ್ನು ಬರಿತೇವೆ. ಅಲ್ಲಿ ಆ ವಿದ್ಯಾರ್ಥಿಗಳು ಇಷ್ಟು ಸರಿಯಾದ ಆನ್ಸರನ್ನು ಬರೆದ ಅಂಥ ವಿದ್ಯಾರ್ಥಿಗಳಿಗೆ ಮಾರ್ಕ್ಸನ್ನು ಕಟ್ ಮಾಡಿದ್ದಾರೆ. ಅಂದರೆ ಆ ವಿದ್ಯಾರ್ಥಿಗಳಿಗೆ ಅನ್ಜಸ್ಟಿಸ್ ಆಗಿದೆ. ಈಗ ಎಷ್ಟೋ ಕಾಪಿ ಆಗಿದೆ, ಅವ್ರು ರಿವ್ಯಾಲ್ಯೂಷನ್ ಮೂವ್ ಆಗ್ತಾರೆ, ಅವರಿಗೆಲ್ಲ ಮಾರ್ಕ್ಸ್ ಬಂದೇ ಬರುತ್ತದೆ. ಅದು ಮಾತು ಬೇರೆದಿದೆ. ಬಟ್ ಅಂದರೆ ಇದು ಕಾರಣ ಏನಂದರೆ ಅನ್ಎಕ್ಸ್ಪೀರಿಯನ್ಸ್ ಇವ್ಯಾಲ್ಯೂಟರ್ ಅಂತ ಹೇಳ್ತೇವೆ. ನೋಡ್ರಿ, ನಾವು ಇವ್ಯಾಲ್ಯೂಟರ್ ಇದ್ದಾಗ ನಾವು ಆ್ಯಸ್ ಎ ಲೆಕ್ಚರರ್ ಅಂದರೆ ನಮ್ಮ ಸಬ್ಜೆಕ್ಟ್ ಮೇಲೆ ನಮಗೆ ಗ್ರಿಪ್ ಇರಬೇಕು. ನಮ್ಮ ಸಬ್ಜೆಕ್ಟ್ ಮೇಲೆ ನಮಗೆ ಗ್ರಿಪ್ ಇರಬೇಕು. ನಾವು ನಮ್ಮ ಸಬ್ಜೆಕ್ಟ್ಗೆ ಪಾಂಡಿತ್ಯ ಇರಬೇಕು. ನಾವು ನಮ್ಮ ಸಬ್ಜೆಕ್ಟ್ ಒಂದು ಪಾಂಡಿತ್ಯ ಇರಬೇಕು. ನಮ್ಮ ಸಬ್ಜೆಕ್ಟ್ ನಾವು ವಿದ್ವಾನ್ ಆಗಬೇಕು. ಆಗ ನಾವು ವಿದ್ಯಾರ್ಥಿಗಳಿಗೆ ಜಸ್ಟಿಸ್ ಮಾಡ್ತೇವೆ. ನಾವು ನಮ್ಮ ಸಬ್ಜೆಕ್ಟ್ ಬಗ್ಗೆ ನಮಗೆ ಗೊತ್ತಿಲ್ಲ, ಪದ್ಯ ಅದು ರೋಮಿಯೋ ಜೂಲಿಯೆಟ್ ಇವು ಎಲ್ಲ ನಮಗೆ ಗೊತ್ತಿಲ್ಲ ಅಂದರೆ ನಾವು ಏನು ವಿದ್ಯಾರ್ಥಿಗಳಿಗೆ ಜಸ್ಟಿಸ್ ಮಾಡ್ತೇವೆ ಅಲ್ಲಿ? ಅದಕ್ಕೆ ಫಸ್ಟ್ವಾಗಿ ಎಲ್ಲ ಲೆಕ್ಚರ್ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಕೆಲವು ಸೂಪರ್ ಸ್ಪೆಷಲಿಸ್ಟ್ ಲೆಕ್ಚರ್ ಅಂತ ನಾನು ಹೇಳ್ತೀನಿ. ಅವರು ಹಲವಾರು ವರ್ಷಗಳಲ್ಲಿ ಇವ್ಯಾಲ್ಯೂಟ್ ಮಾಡ್ತಾ ಇದ್ದಾರೆ, ಅವ್ರು ಟೀಚ್ ಮಾಡ್ತಾರೆ. ಆ ಎಕ್ಸ್ಪೀರಿಯನ್ಸ್ ಇದ್ದರು ಇವ್ಯಾಲ್ಯೂಟರ್ ಯಾವ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡೋಲ್ಲ. ಅವರು ಮತ್ತೇನು ಮಾಡ್ತಾರೆ ಅಂದರೆ ಎಕ್ಸ್ಪೀರಿಯನ್ಸ್ ಇದ್ದಿದ್ದವರು ನಿಮ್ಮದು 1-2 ಮಾರ್ಕ್ಸ್ ಕಡಿಮೆ ಇದ್ದರೂ ಸಹಿ ಅವರು ಅದಕ್ಕೆ ರೈಟ್ ಮಾಡಿ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಕೊಡೋ ಕೆಲಸ ಯಾರು ಮಾಡ್ತಾರೆ ಅಂದರೆ ಎಕ್ಸ್ಪೀರಿಯನ್ಸ್ ಇದ್ದರು ಲೆಕ್ಚರರ್ ಮಾಡ್ತಾರೆ. ಮತ್ತು ಹೊಸ ಇದೊಂದು ವಿನಂತಿ ಅಂದರೆ ಸರ್ಕಾರ ಮತ್ತು ಬೋರ್ಡ್ ಅವರಿಗೆ ಎಕ್ಸ್ಪೀರಿಯನ್ಸ್ ಇದ್ದಿದ್ದು ಇವ್ಯಾಲ್ಯೂಟರ್ಗೆ ನೀವು ಅದರಲ್ಲಿ ಪೇಪರ್ ಇವ್ಯಾಲ್ಯೂಷನ್ಗೆ ಚಾನ್ಸ್ ಕೊಡಬೇಕಂತ ನಾನು ಹೇಳ್ತಾ ಇದ್ದೇನೆ. ಏಕೆ